ಆತ್ಮೀಯರ, ವಕ್ಫ್ ಬೋರ್ಡ್ ಭೂಕಬಳಿಕೆ ವಿರೋಧಿ ಜನಜಾಗೃತಿ ಹೋರಾಟದ ಮುಖಂಡರು, ಮಾನ್ಯ ಜನಪ್ರಿಯ ಶಾಸಕರು ವಿಜಯಪುರ ಹಾಗೂ ಹಿಂದೂ ಹುಲಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಭವ್ಯವಾದ ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಭಾಷಣವನ್ನು ಮಾಡುತ್ತಿದ್ದರು. बोलो भारत माता की, छत्रपति शिवाजी महाराज की, वीर राणी ಕಿತ್ತೂರ ಚೆನ್ನಮ್ಮನವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಂಬಿಗರ ಚೌಡಯ್ಯನವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಜೈ ಶ್ರೀರಾಮ್. ಯಾವತ್ತು ವಕಫ್ ಹಟಾವೋ ದೇಶ ಬಚಾವೋ ಈ ಒಂದು ನಮ್ಮ ದೇಶದ ರೈತರ ಜಮೀನಾಗಲಿ, ನಮ್ಮ ಮಠ ಮಂದಿರಗಳ ರಕ್ಷಣೆಗಾಗಿ ಭಾರತ ಸರ್ಕಾರದ ಸಾರ್ವಜನಿಕ ಸ್ವತ್ತಿನ ಸಲುವಾಗಿ ಇವತ್ತೇನೋ ಬಿದರ್ನಿಂದ ಪ್ರಾರಂಭ ಮಾಡಿದಂತಹ ಜನಜಾಗೃತಿ ಯಾತ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣವರ ಪವಿತ್ರ ಭೂಮಿಯಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಬಹುಶಃ ನಾವೇನು ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಜನ, ಸುಮಾರು 15,000ಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ನಮ್ಮ ರಮೇಶ್ ಸಾವ್ಕಾರ್ ನೇತೃತ್ವದಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ. ರಮೇಶ್ ಸಾವ್ಕಾರ ತಾಕತ್ತು ಏನೈತೆ ಅನ್ನೋದು ಇವತ್ತು ಸ್ವಲ್ಪ ಇದು ಟ್ರೇಲರ್ ಹೈ, ಬಾಕಿ ಪಿಕ್ಚರ್ ದಾವಣಗೆರೆ ಮೇ ಹೈ. ಬಂಧುಗಳೇ, ರಮೇಶ್ ಜಾರಕಿಹೊಳಿಯವರ ಶಕ್ತಿ ಬಗ್ಗೆ, ನಮ್ಮ ಈ ತಂಡದಲ್ಲಿರುವಂಥ ಶಕ್ತಿಯ ಬಗ್ಗೆ ಯಾರು ಹಗರು ಮಾತಾಡಿದ್ರೆ ದಾವಣಗೆರೆ ಒಳಗೆ ನಾವು ತೋರಿಸ್ತೀವಿ. ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಈಗಾಗಲೇ ನಾವಿಲ್ಲಿ ಕೂತೋರು ಯಾರೂ ಒಂದು ಸಲ MLA ಗಿರ್ದಾಸಮಯ MLA ಆದವ್ರು ಅಲ್ಲ. 4, 5, 6, 7 ಸಲ MLA MP MLC ಆದವ್ರು ಇದ್ದೀವಿ. ರಮೇಶ್ ಜಾರಕಿಹೊಳಿ 7 ಸಲ MLA, ಅರವಿಂದ್ ಲಿಂಬಾವಳಿ ಅವರು 4 ಸಲ MLA, 1 ಸಲ MLC, ಅವ್ರ ಮನೆಯವ್ರು MLA. ಕುಮಾರ್ ಬಂಗಾರಪ್ಪನವರು 4 ಸಲ MLA, ಸಣ್ಣ ನೀರಾವರಿ ಮಂತ್ರಿಗಳು. ಪ್ರತಾಪ್ ಸಿಂಹ 2 ಸಲ MP, ನಮ್ಮ ಸಿದ್ದೇಶಣ್ಣ 2 ಸಲ MP, 4 ಸಲ MP, ಅವ್ರ ಅಪ್ಪರು 3 ಸಲ MP, ಅವ್ರ ಕೇಂದ್ರ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ. ನಮ್ಮ ಚಂದ್ರಣ್ಣ ಎಲ್ಲೋದ್ರೆ ಚಂದ್ರಣ್ಣ ನಮ್ಮ ದಲಿತ ಮುಖಂಡರು 5 ಸಲ ಅಲ್ಲಣ್ಣ. ನಮ್ಮ ಚಂದ್ರಣ್ಣ 5 ಸಲ MLA. ನಮ್ಮ ಹರೀಶ್ ಹರಿಹರದ MLA 4 ಸಲ ಅನ್ರಿ, 2 ಸಲ. ಅವ್ರ ತಂದೆಯವರು MLA ಇದ್ದರು, ಅವ್ರ ಅಜ್ಜನೂ MLA ಇದ್ದ. ನಮ್ಮ ಶಿವಾಜಿ ಮಹಾರಾಜರ ಸಂತತಿ ಶ್ರೀಮಂತ ಪಾಟೀಲ್ಜಿ ಅವರು ನಮ್ಮ ಮಂತ್ರಿ ಆಗಿದ್ರು. ಅಲ್ಲಿ ಒಬ್ರು ಕೂತಾರೆ ನೋಡ್ರಿ, ಮಹೇಶ್ ಅಣ್ಣ ಕುಮಟಳ್ಳಿ. ಪಾಪ ಅವ್ರು ಮಂತ್ರಿ ಮಾಡಬೇಕಾಗಿತ್ತು, ಅವ್ರಿಗೆ ಧೋಕಾ ಕೊಟ್ಟರು. ಅವ್ರ ಮಗಳೊಬ್ರು ಕೂತಾರೆ ನೋಡ್ರಿ, ಈ 17 ಮಂದಿನ ಮ್ಯಾನೇಜ್ ಮಾಡಿ BJPಗೆ ತೊಗೊಂಡು ಬಂದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡದ ಮೊಮ್ಮಗ NR ಸಂತೋಷ. ಅಲ್ಲಿಂದ ಮತ್ತಾರ್ಯಾರು ಇಲ್ಲಿ ಬೀನ ನಮ್ಮ ಭಗವಂತ ನಾಯಕರು, ಬೆಳಗಾವಿ ಹಳೆಯ ನಮ್ಮ ರಮೇಶಣ್ಣ ಜಾರಕಿಹೊಳಿಯವರ ಹಳೆಯ, ಮಾನ್ಯ ರಾಯಚೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿದಂಥ BV ನಾಯಕರು ನಮ್ಮ ಜೊತೆ ಇದ್ದಾರೆ. ನಮ್ಮಲ್ಲಿ ಸಿಟ್ಟಿಂಗ್ MLAಗಳ ಸಂಖ್ಯೆ ಹೆಚ್ಚಾಕೋತ ಹೊಟ್ಟೈತಿ. MLAಗಳ ಸಂಖ್ಯೆ ನಾವು ತೋರಿಸೋದಿಲ್ಲ, ಪ್ರದರ್ಶನ ಮಾಡೋದಲ್ಲಿ ದಾವಣಗೆರೆಗೆ ಮಾಡ್ತೀವಿ. ನಮ್ಮ ಶಕ್ತಿ
ಇನ್ನು ಅಣ್ಣ ಸಾಹೇಬ್ ಜೊಲ್ಲೆಯವ್ರು ಬಂದೇ ಇಲ್ಲ. ಅವರು ನಮ್ದ್ರಾಗೆ ಅದಾರ. ಅವ್ರ ಮನೆಯವ್ರ ಸಿಟ್ಟಿಂಗ್ MLA ಅವ್ರು ನಮ್ಮ ಜೊತೆಗೆ ಅದಾರ. ಇಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ ರವಿ ಪಾಟೀಲ್ರು, ರಪ್ಪ ಸಾಹೇಬ್ ಅವತಡಿ ಅವರು, ಇಲ್ಲಿಯ BJP ಮುಖಂಡರಾದ ಮುರುಗೇಶ್ ಪಾಟೀಲ್ರು, ತಾತಣಿಯ ದರ್ಯಪ್ಪ ಟಕ್ಕಣ್ಣವರು, ಬಿಜಾಪುರದ ದಯಾಸಾಗರ್ ಪಾಟೀಲ್ರು, MS ರುದ್ರಗೌಡರು, ಡಾಕ್ಟರ್ PS ಪಾಟೀಲ್ರು, ಅಣ್ಣಾರಾಯ್ ಪಾಟೀಲ್ರು, ರವಿ ಸವಣೂರವರು, ಸದಾಶಿವ್ ಮಂಟೂರವರು, ಕಿರಣ್ ಜಾಧವ್ ಅವರು, ಅಲ್ಲಿಂದ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾರೆ. ಎಲ್ಲದಾರೆ ಏನು ಹೆಸರ ನೋಡ್ರಿ, ಚನ್ನಗಿರಿಯವರು ಬರ್ತಾರ. ಇನ್ನು ಎಲ್ಲರೂ ಬರ್ತಾರೆ. ಇಷ್ಟೆಲ್ಲ ಇನ್ನೂ ಭಾಳ ಮಂದಿ ಅದಾರ ಮುಖಂಡರು. ಇವತ್ತು ಬೆಳಗಾವಿಯಲ್ಲಿ ನಾವೆಲ್ಲ ಎದಕ್ಕೆ ಸೇರಿವಪ್ಪ ಅಂದರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ, ಅವನು ರಾಜ್ಯಾಧ್ಯಕ್ಷ ಮಾಡಲಿಕ್ಕಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ರೈತರ ಪರವಾಗಿ, ಸನಾತನ ಧರ್ಮ ಸಲುವಾಗಿ, ಹಿಂದೂಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ. ನಮ್ಮ ಸ್ವಾರ್ಥಕ್ಕಾಗಿ ನಾನು, ರಮೇಶ್ ಜಾರಕಿಹೊಳಿ ಅವರು, ಸಿದ್ದೇಶಣ್ಣ ಮೊನ್ನೆ ಮಾತಾಡ್ತಾ ಇದ್ದೀವಿ. ನಮಗಂತೂ ದೇವ್ರ ರಗಡೆ ಕೊಟ್ಟಾನ. ಇನ್ನು ರೊಕ್ಕ ತಿನ್ನೋದಕ್ಕೆ ರಾಜಕಾರಣ ಮಾಡಬಾರ್ದು, ಲೂಟಿ ಮಾಡ್ಲಿಕ್ಕೆ ರಾಜಕಾರಣ ಮಾಡೋದಿಲ್ಲ. ಈ ರಾಜ್ಯವನ್ನು ರಾಮ ರಾಜ್ಯ ಮಾಡಬೇಕು ಅಂತ ಸಂಕಲ್ಪ ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳು. ನಾವೆಲ್ಲ ಸಮಾಜದವ್ರು ಕೂಡೀವಿ, ಎಲ್ಲರೂ ಈಕ್ವಲ್. ಯಾವನೋ ಲೀಡ್ರ, ಯಾವನಿಗೂ ಅಪ್ಪಾಜಿ ಅಂತ ಕಾಲು ಮುಗಿಯೋ ಮಕ್ಕಳು ನಾವಲ್ಲ. ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು. ಅದು ವಕಫ್ನಿಂದ ರಕ್ಷಣೆ ಆಗಲಿ, ದೀನ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ. ಇವತ್ತು ಬಂಧುಗಳೇ, ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತಂದರೆ, ಬಿದರ್ದಿಂದ ಜಮೀರ್ ಅಹ್ಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ. ಹೇಳ್ತಾನೆ ಜಮೀರ್ ಅಹ್ಮದ್ ಖಾನು, 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ. ಅಲ್ಲಾ ಕಹೇ, ಎಲ್ಲಿದು ಬತ್ತಪ್ಪ ಅಲ್ಲ? ಯಾರಪ್ಪನ ಆಸ್ತಿಯೋ ಅಲ್ಲ. ನಮ್ಮ ರೈತರು ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ, ಮಹಾರಾಣಾ ಪ್ರತಾಪರ ಭೂಮಿ, ಮಹಾತ್ಮ ಬಸವೇಶ್ವರರ ಭೂಮಿ, ಸಂತ ಕನಕದಾಸರ ಭೂಮಿ, ಮಹರ್ಷಿ ವಾಲ್ಮೀಕಿ ಭೂಮಿ. ನಿಮ್ಮ ಮಲ್ಲ ಎಲ್ಲಿದು ಬಂದು? ಅವ ಹೇಳ್ತಾನೆ, ಒಂದು ಇದು ತೋರಿಸ್ತಾನೆ, ಏನು ಫೋಟೋ, ಇದಕ್ಕೋ कैसे बनाया? हाँ, इंशाअल्लाह हरा रंग लगाया कब्रस्तान को. वो क्या ಏನು ಅಂತಾನಲ್ಲ ನಮಗೆ ಸೈತಾನು ಏನು ಜಮೀರ್ಯ ನೀ ಏನು ನಾವೇನು ಅಳಬುರ್ಕದೀವ? ನಮ್ಮ ರಕ್ತದಾಗೂ ಕ್ಷತ್ರಿಯ ರಕ್ತ ಐತಿ. ಶಿವಾಜಿ ಮಹಾರಾಜರದಾರ, ಮಹಾರಾಣಾ ಪ್ರತಾಪದಾರ. ನಮ್ಮ ರಕ್ತದಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣದಾರ. ಮದಕರಿ ನಾಯಕ ಅದಾನ, ಒಣಕೆ ಓಬಾವದಾಳ. ನಿಮ್ಮ ಅಕ್ಬರ ನಮ್ಮ ಮಹಾರಾಣಾ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮ ಟರ್ರ ತುಚ್ಚಿ ಹೋಯ್ತಿದ್ದ. ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. ನೀನು ನಮ್ಮನ್ನ ಸೈತಾನತಿ. ನಮ್ಮ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ. ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ. ನಿಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ ಇದ್ದೋ ಕಲ್ಲಪ್ಪ ಇದ್ದೋ ಬಸಪ್ಪನೇ ಇದ್ದ. ನೀವೆಲ್ಲ ಅಂಜಿ ಸಾಬ್ರಾದವರು, ನಾವು ಅಂಜಲಾರ್ದೆ ಹಿಂದೂಗಳಾಗಿ ಕುಂಕುಮ ಭಂಡಾರ ಇಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದಂಥವ್ರೆ ಹಿಂದೂಗಳು ಬಂಧುಗಳೇ. ನಮ್ಮ ಭೂಮಿ ಕೇಳ್ತಿ ನೋಡ್ರಿ. ನಾವು ಬಿದರ್ಕ್ಕೆ ಹೋಗಿದ್ದೀವಿ. 13,000 ಎಕರೆ ಒಬ್ಬ ಜಾಫರ್ ಅನ್ನೋಂಥ ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರಿ ಗುರ್ತೇ ಇಲ್ಲ ರೈತರಿಗೆ, ಮುಗ್ಧ ರೈತರಿಗೆ. ಪಾಪ ಅವರು ಉತಾರಿ ನೋಡ್ಲಿಕ್ಕೆ ಹೋಗಿಲ್ಲ, ಮಠಗಳದವ್ರು ಉತಾರಿ ನೋಡಿಲ್ಲ. ಬೀರಪ್ಪನ ಗುಡಿನೇ ವಕಫ್, ವಿರಕ್ತ ಮಠನೇ ವಕಫ್. ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ಗತಿ ಹೇಳ್ತಾರಲ್ಲ, ಅದೂ ವಕಫ್ ಆಗೈತಿ ಬಿದರ್ನಾಗ. ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು
ಅನುಭವ ಮಂಟಪ ಅಂತೇಳಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ ಇವತ್ತು ಅನುಭವ ಮಂಟಪ. ಅಲ್ಲಿ ಅಲ್ಲಮ ಪ್ರಭುಗಳು ಸ್ಪೀಕರ್ ಇದ್ದರು, ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವರಿದ್ದರು, ಅಕ್ಕ ಮಹಾದೇವಿ, ಎಲ್ಲ ಶರಣರು, ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರಿದ್ದರು. ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾ ಇದ್ದರು. ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರಬೇಕು, ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗಲಾಡಿಸ್ಬೇಕು, ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ದರ್ಗಾ ಆಗಿದೆ ಬಂಧುಗಳೇ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾರು ಒಬ್ಬರೇ ಮಾತಾಡ್ತಾರ, ಭಾಳ ಜಿಗಿದ್ ನಮ್ಗೆ ಹೋಗಿ ಕತೆ ಹೇಳಕತ್ತಾರೆ. ಈಗ ನಾವು ನಿರ್ಣಯ ಮಾಡಿದ್ದೀವಿ, ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೆಂಗೆ ಅಯೋಧ್ಯ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತರು ಹೆಂಗೆ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು, ಹಾಗೆ ಬಸವ ಕಲ್ಯಾಣದ ಅನುಭವ ಮಂಟಪನೂ ನಾವು ಮುಕ್ತ ಮಾಡಿ ಮತ್ತೊಂದು ಅನುಭವ ಮಂಟಪನ ಕಟ್ಟಿತಿರುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಬಂಧುಗಳೇ. ನಾವು ಹಿಂಗೆ ಬಿಟ್ಟಿವಂದ್ರೆ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೀರಿ, ತಳ ಗುಡಿನೇ ಐತಿ. ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂತಿ ಮಾಡೋದು ಆಗಿಲ್ಲ. ಕಾಶಿ ವಿಶ್ವನಾಥನ ನೋಡಿಯಲ್ಲ ಏನೈತಿ, ಅದನ್ನೆಲ್ಲ ಚಿತ್ರ ನೋಡಿಬಿಟ್ರೆ ಹಿಂದೂಗಳದೈತಿ. ಈಗ ದೇವಸ್ಥಾನ ಬಿಟ್ಟಾರವರು ಈ ದೇಶದ ರೈತರ ಭೂಮಿನೇ ಕಬಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಲಿತರು ಹೇಳಿದ್ರಲ್ಲ ಅರವಿಂದ್ ಲಿಂಬಾವಳಿ ಅವರು, ಚಿಕ್ಕಬಳ್ಳಾಪುರನಾಗ ದಲಿತರು ಪಾಪ 100 ವರ್ಷದಿಂದ ಭೂಮಿ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮರು, ಅವ್ರಿಗೆ ಕೊಡ್ಲಿ ಬಡ್ಗಿ ತೊಗೊಂಡ್ಬಂದು ನಿನ್ನೆ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಅವ್ರು ಒಂದು ಮಾತು ಹೇಳ್ತಾರೆ, ಅವ್ರು ಪುಸ್ತಕ ಬರೆದಿದ್ದಾರೆ, ಅವರೇ ಸ್ವಂತ ಬರೆದದ್ದು, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ ಬಂಧುಗಳೇ. ಅದರಲ್ಲಿ ಅವ್ರು ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಎರಡು ದ್ವಿರಾಷ್ಟ್ರ ವಿಚಾರವನ್ನು ನಾನು ವಿರೋಧ ಮಾಡ್ತೀನಿ. ಒಂದು ವೇಳೆ ಈ ನೆಹರೂನ ಪ್ರಧಾನಮಂತ್ರಿ ಆಗೋದಕ್ಕಾಗಿ, ನೆಹರು ಪ್ರಧಾನಮಂತ್ರಿ ಆಗಲಿಕ್ಕೆ ಓಟೇ ಇರಲಿಲ್ಲ. ಅವಾಗ 15 ಪ್ರಾಂತದಲ್ಲಿ 14 ಪ್ರಾಂತಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಠರಾವಾಗಿತ್ತು. ಈ ಗಾಂಧಿಯ ಒತ್ತಡದಿಂದ ಅನಿವಾರ್ಯವಾಗಿ ಒಪ್ಕೊಂಡ್ರು. ಇದನ್ನು ಬಾಬಾ ಸಾಹೇಬರು ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವು ಏನಾರು ಹೊಡಿದಿದ್ರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ, ಎಲ್ಲರೂ ಒಂದು ಹುಳ ಇರಬಾರ್ದಿಲ್ಲ. ಆ ಪಾಕಿಸ್ತಾನದಲ್ಲಿರೋ ಹಿಂದೂಗಳನ್ನೆಲ್ಲ ಭಾರತಕ್ಕೆ ತೊಗೊಂಡು ಬರ್ರಿ. ಇದು ನಾ ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅವ್ರ ಮುಂದೆ ಹೊಡೆದೇನು ಹೇಳ್ತಾರೆ, ನೀವು ಎಲ್ಲಿವರೆಗೆ ಅವ್ರನ್ನ ಇಲ್ಲಿದಿಂದ ಕಳಿಸೋದಿಲ್ಲ, ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವರು ಬಿಡೋದಿಲ್ಲ. ದಿನಾನು ಜಗಳ ತೆಗಿತಾರೆ, ದಿನ ಕಲ್ಲು ಒಗಿತಾರೆ, ಮೆಜಾರಿಟಿ ಆದ್ರಂದ್ರೆ ಹಿಂದೂಗಳನ್ನ ಹೊಡೆದು ಓಡಿಸಿಬಿಡ್ತಾರೆ, ಮಠಗಳು ಬಡದು ತಗೋಲಕತ್ತಾರೆ. ಒಂದೊಂದು ಹಳ್ಳಿ ಒಳಗೆ 70% ಅವ್ರು ಆದ್ರಂದ್ರೆ ನಿಮ್ಮನ್ನು ಊರಿನಿಂದ ಇವತ್ತು ದಾಟಿಸ್ಬಿಡ್ಲಕತ್ತಾರೆ. ಅದಕ್ಕೇ ಬಂಧುಗಳೇ, ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಅಣ್ಣ ತಮ್ಮರತ್ ನೋಡುವಂಥದ್ದು ಅವರು ಕುರಾಣದಲ್ಲೇ ಬರೆದಿಲ್ಲ. ನೀವ್ಯಾರು ಹೇಳ್ತಿರತ್ತೇಳಿ, ಯಾರು ಅಂಬೇಡ್ಕರ್ ಅವಾಗ ಹೇಳ್ಯಾರ. ಆದರೆ ಯಾರು ಅಂಬೇಡ್ಕರ್ ಮಾತು ಕೇಳಿದ್ರು ಅವಾಗ? ಯಾವ ಪುಣ್ಯಾತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಅಂತೇಳಿ ಇವತ್ತು ನಾವು ಎಲ್ಲ ಊರು ಹಳ್ಳಿಗಳಲ್ಲಿ ಅವ್ರು ಮೂರ್ತಿ ಕೂಡಿಸಿವಲ್ಲ. ಅವರು ದಿಲ್ಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ 100 ಫೂಟ್ ಜಾಗ ಕೊಡಲಿಲ್ಲ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ಗರು. ಇವತ್ತು ಇಲ್ಲಿ ಫೋಟೋ ಹಿಡ್ಕೊಂಡು ಅಡ್ಡಾಡ್ತಾರೆ ಅವ್ರು ಕಾಂಗ್ರೆಸ್ನವ್ರು, ಅಂಬೇಡ್ಕರ್ 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 ಅಂತ. ಅದೇ ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ನೆಹರೂಗೊಂದು 200 ಎಕರೆ ಐತಿ, ಇಂದಿರಾ ಗಾಂಧಿಗೊಂದು 200 ಎಕರೆ, ಇವರೆಲ್ಲಾರ್ದು ಕೂಡಿದ 400-500 ಎಕರೆ ಇವರು ಬರೇ ಗೋರಿಗಳದಾವ. ಈ ದೇಶಕ್ಕೆ ಹಿಂದುಳಿದ ದಲಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಅಂಬೇಡ್ಕರ್ಗೆ ದಿಲ್ಲಿಯಲ್ಲಿ ಜಾಗ ಸಿಗಲಿಲ್ಲ ಬಂಧುಗಳೇ. ಅವರಿಗೆ ಅವರ ಪಾರ್ಥಿವ ಶರೀರ ಒಯ್ಯಲಿಕ್ಕೆ ವಿಮಾನ ಸಹಿತ ಕೊಡಲಿಲ್ಲ ಮುಂಬೈಗೆ. ಅಂಬೇಡ್ಕರ್ ಅವ್ರದ್ದು ಸ್ವಂತ ಕಾರ್ ಇತ್ತು, ಆ ಕಾರು ಮಾರಿ ಏರ್ ಇಂಡಿಯಾಕ್ಕೆ ರೊಕ್ಕ ತುಂಬಿ ಅಂಬೇಡ್ಕರ್ ಅವರನ್ನು ಮುಂಬೈ ಚೌಪಾಟಿಯಲ್ಲಿ ತಂದು ಅಂತ್ಯಕ್ರಿಯೆ ಮಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರವಾಗಿ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಟ್ಟಂಥವ್ರು, ಹಿಂದುಳಿದ ದಲಿತ ಜನಾಂಗಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮನಿಗೆ
ಇವ್ರು ಎಂದೂ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ. ನೆಹರು ತಾನೇ ತಗೊಂಡ ಭಾರತ ರತ್ನ, ಇಂದಿರಾ ಗಾಂಧಿ ತಾನೇ ತಗೊಂಡಳು, ರಾಜೀವ್ ಗಾಂಧಿ ತಾನೇ ತಗೊಂಡ. ಯಾವಾಗ ಭಾರತ ರತ್ನ ಕೊಟ್ಟಂಥದ್ದು ನಮ್ಮ ವಾಜಪೇಯಿ ಅದ್ವಾನಿಯವರು. ಏನು ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಿಕ್ಕಿದ್ದು ನಮ್ಮ ಕಾಲದಲ್ಲೇ ಇತ್ತು. ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಬಂಧುಗಳೇ. ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರು ಹುಟ್ಟಿದ ಮನೆ, ಅಂಬೇಡ್ಕರ್ ಅವರು ಏನು ಲಂಡನ್ದಲ್ಲಿ ಕಲಿತಂಥ ಅವರ ಕೋಣೆ, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಂಥ ಜಾಗ, ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಉಸಿರೆಳೆದಂಥ ದಿಲ್ಲಿಯ ಮನೆ, ನೀವೆಲ್ಲ ಒಂದು ನೋಡಿ ಬರಬೇಕು. ಅಂಬೇಡ್ಕರ್ ಅವರು ಏನು ಸತ್ಯ ಹೇಳ್ಯಾರ ನಾ ಹೇಳ್ದೆ ವಿಧಾನಸಭೆಯಲ್ಲಿ. ಅಂಬೇಡ್ಕರ್ ಒಬ್ಬ ತ್ರಿಕಾಲಜ್ಞಾನಿ ಇದ್ದರು. ಸಾವಿರಾರು ವರ್ಷಗಳ ಹಿಂದಿನ ದೌರ್ಜನ್ಯ ಬಗ್ಗೆ ಹೇಳ್ತಿದ್ರು. ಇವತ್ತು ಕಾಂಗ್ರೆಸ್ ಅಂದ್ರೆ ಏನು ಹೇಳಿದಾರೆ ಅವರು ಅಂಬೇಡ್ಕರ್ ಒಂದು ಬುಕ್ನಲ್ಲಿ, ಕಾಂಗ್ರೆಸ್ ಒಂದು ಸುಡುವ ಮನೆ. ದಲಿತರು ಯಾರೂ ನೀವು ಕಾಂಗ್ರೆಸ್ಸಿಗೆ ಎಂದೂ ಹೋಗಬೇಡ್ರಿ, ಅದು ಯಾವ ಕಾಲಕ್ಕೂ ದಲಿತರಿಗೆ ಉದ್ಧಾರ ಮಾಡುವಂಥದ್ದಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ. ಆದರೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಂಧುಗಳೇ ವಕಫತ್ ಎಲ್ಲಿಯೂ ಬರೆದಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಮೊನ್ನೆ ಹೇಳಿದ್ರು, ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಇಲ್ಲ. ಯಾವ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದಮೇಲೆ ಅದನ್ನು ಕಿತ್ತಿ ಹಾಕುವಂಥ ಎಲ್ಲ ಕೆಲಸವನ್ನು ನನ್ನ ಸರ್ಕಾರ ಮಾಡ್ತಿತ್ತು ಅನ್ನೋಂಥ ಭರವಸೆ ದೇಶದ ಜನರು ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು ರೈತರು ಏನು ಮಾಡ್ಬೇಕ್ರಿ? ಅದ್ರ ಮ್ಯಾಗನೇ ಜೀವನ ಮಾಡ್ಲಕತ್ತಾರ. ಅವ್ರ ಕುಟುಂಬ ನಡೆದದ. ಒಮ್ಮೆ ಬಂದು ವಕಫ್ ನೋಟಿಸ್ ಕೊಡ್ತಾರೆ. ಮೊನ್ನೆ ರಾಯಚೂರಿನಲ್ಲಿ ರೈಲ್ವೆ ಸಲುವಾಗಿ 150 ಎಕರೆ ಅಕ್ವಿಜಿಷನ್ ಮಾಡ್ಯಾರ. ಪಾಪ ರೈತರು ಕೊಟ್ಟಾರ. ಆ ರೈತರಿಗೆ ಪರಿಹಾರ ಬಂದು ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಬಲ್ಲಿ ರೊಕ್ಕ ಬಂದು ಬಿದ್ದದ. ಅವರಿಗೆ ನೋಟಿಸ್ ಕೊಡ್ತಾರೆ ವಕಫ್ದವರು, ಇದು ಅವರ ರೈತರ ಜಮೀನಲ್ಲ, ಇದು ವಕಫ್ ಜಮೀನು, ಈ ಹಣ ನಮಗೆ ಕೊಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಾರೆ. ಇನ್ನು ಈಗ ಶಾಪುರದ ಹೇಳಿದ್ರಲ್ಲ, ನೀವು ಯಾರೂ ತಿಳ್ಕೋಬೇಡ್ರಿ, ನಮ್ದೇನೂ ಆಗಿಲ್ರಿ, ಭಾಳ ಆರಾಮದೀವಿ. ಯಾವಾಗ ಒಳಗೆ ಸೇರ್ತೈತೋ ಗೊತ್ತಿಲ್ಲ ಇದು ಹುಳ. ಇನ್ನೊಂದೇನು ಮಾಡ್ಯಾರ ಅವರು, ಸಬ್ ರಿಜಿಸ್ಟ್ರ್ ಆಫೀಸ್ನಾಗ ಒಂದು ಸ್ಟೇ ತಂದು ಇಟ್ಬಿಟ್ಟಾರೆ. ಇಂತಿಂಥ ಜಮೀನು ವಕಫ್ ಆಸ್ತಿ ಅದ, ಅದಕ್ಕೆ ನೀವು ಯಾವುದೋ ಖರೀದಿ ಆಗಲಿ, ವಾಟ್ನಿ ಆಗಲಿ, ಪಾಲು ಮಾಡೋದಾಗಲಿ ಯಾವುದೂ ಮಾಡಬಾರ್ದು ಅಂತೇಳಿ. ನಮಗಿನ್ನ ಗೊತ್ತಿಲ್ಲ, ಇನ್ನೂ ನಮ್ಮಲ್ಲಿ ಆಗಿಲ್ಲ. ಇದು ಬೆಳಗಾವಿದಾಗ ಎಷ್ಟು ಸಾವಿರಾರು ಎಕರೆ ಆಗಿದೆ. ಬೆಳಗಾವಿ ಸಿಟಿ ಒಳಗೆ ಹಳಿ ಬಿದರ್ ಪೂರ್ತಿ ವಕಫ್ ಆಗಿದೆ. ಬಿಜಾಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ 150 ಎಕರೆ ವಕಫ್, 175 ಎಕರೆ ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್, 70 ಎಕರೆದ ಒಂದು ಸಣ್ಣ ಮಸೂದೆ ಪೂರ್ತಿ ವಕಫ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ 27 ಎಕರೆ ವಕಫ್. ಒಂದಿಲ್ಲ ಒಂದು ದಿವಸದು ನಿಮ್ಮ ಮನೆಗೂ ಬರುವುದೇ. ಅದಕ್ಕೆ ಹೇಳಿದ್ರಲ್ಲ, ಲಿಂಬಾವಳಿ ಅವ್ರು ಮುಂಜಾನೆ ಎದ್ದ ಕೂಡಲೇ ನಿಮ್ಮ ಹೊಲ ನಿಮ್ಮ ಹೆಸರಲ್ಲಿ ಐತಿ ಇಲ್ಲೋ ಅಂತೇಳಿ ನೀವು ನೋಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದಿದೆ. ನಾವು ಹೋರಾಟ ಮಾಡಿದಾಗ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅವರು ಅಧ್ಯಕ್ಷರು ಜಗದಂಬಿಕಾ ಪಾಲ್ರು ಬಂದಾಗ ಹೇಳಿದ್ರು, ಲೋಕಸಭೆಯಲ್ಲಿ ಇವತ್ತೇನು ಬಿಲ್ ಇಂಟ್ರೊಡ್ಯೂಸ್ ಆಗಿದೆ ಹೋದ ಅಧಿವೇಶನದಲ್ಲಿ, ಅವಾಗ 9,50,000 ಎಕರೆ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಕಮಿಟಿಗೆ ಬಂದಂಥ ವಕಫ್ದವರು ಲೆಕ್ಕ ಕೊಟ್ಟಿದ್ದು ಎಷ್ಟು ಗೊತ್ತೈತೇನೋ, 38 ಲಕ್ಷ ಎಕರೆ ಭಾರತದಲ್ಲಿ ನಮ್ಮ ಭೂಮಿ ಅಂತೇಳಿ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ 9.5 ಲಕ್ಷ ಎಕರೆ ಪ್ರದೇಶ. 38 ಲಕ್ಷ ಎಕರೆ ಅಂದರೆ ಎಷ್ಟು ಪಾಕಿಸ್ತಾನ ಆಗ್ತಾವು? ಎಷ್ಟಾಗ್ತಾವು ವಿಚಾರ ಮಾಡಿ. 4 ಪಾಕಿಸ್ತಾನ ಆಗ್ತಾವೆ. ನೀವು ಹೆಂಗೆ ಸುಮ್ಕೂತ್ರಿ? ನನಗೆ ಸಂಬಂಧ ಇಲ್ಲ, ನಾವು ಬರೀ ಜಾತಿ ಜಾತಿ ಜಾತಿ. ನಮ್ಮ ಪ್ರತಾಪ್ ಸಿಂಗ್ ಹೇಳಿದ್ರಲ್ಲ, ನಾವು ಇನ್ನು ಮ್ಯಾಗ ಒಡೆದು ಹೋದರೆ ಬಟ್ಟೆಗೆ ತೋ ಕಟೆಂಗೆ. ನಾವು ಒಂದಾಗಲಿಲ್ಲ, ಜಾತಿ ಜಾತಿ ವ್ಯವಸ್ಥೆಗಳು ಬಡದಾಡ್ಕೊತ ಹೋದೀವಿ ಅಂದರೆ ಹಿಂದೂಗಳಿಗೆ ಭವಿಷ್ಯ ಎಲ್ಲ ಬಂಧುಗಳು ಈ ದೇಶನಾಗ. ಮಮತಾ ಬ್ಯಾನರ್ಜಿ ಅದೊಂದು ರಾಕ್ಷಸ. ಅದು ಏನು ಮಾತಾಡ್ತಿತ್ತು, ಏನು ಜಿಗಿತಿತ್ತು, ಯಾಕಡೆ ಹಾರ್ತಿತ್ತು. ರಾಯಚೂರಿನಾಗ ಮೊನ್ನೆ ನೋಡ್ತೀವಿ, ಒಂದು ಮಹರ್ಷಿ ವಾಲ್ಮೀಕಿ ಸಮುದಾಯವನ್ನು ಕಟ್ಟ್ಯಾರ.
ಅದ್ರ ಮ್ಯಾಗ ಒಂದು ಮಸೂತಿ ಕಟ್ಟಿಬಿಟ್ಟಾರ ಅವ್ರು ಬಂದು ಅಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವ್ರು ಹೋಗಿ ತಿರುವಾಡು ಒಡೆದು ಕೆಡಿಬಿಟ್ಟಾರ. ಒಂದೇ ಮಕ್ಕಳ ಇಲ್ಲಿ ಕೊಯಂಕ ಅಂದ್ರೆ ಎಲ್ಲಿವರೆಗೆ ನಡೀತೈತಿದು? ನೀವು ಬಹುಮತ, ನೀವು ಮೆಜಾರಿಟಿ ಇರುವವರೆಗೆ ಅಟ್ಟೆ. ನೀವು ಅಲ್ಪಸಂಖ್ಯಾತರಾದ್ರಂದ್ರೆ ಕಾಶ್ಮೀರ ನಿಮ್ಮ ಮುಂದೆ ಉದಾಹರಣೆ ಇದೆ, ಕೇರಳ ನಿಮ್ಮ ಉದಾಹರಣೆ ಇದೆ, ಪಶ್ಚಿಮ ಬಂಗಾಳ ನಿಮ್ಮ ಉದಾಹರಣೆ ಇದೆ. ನಮ್ಮ ಆಸಾಮದ ಮುಖ್ಯಮಂತ್ರಿ ಮೊನ್ನೆ ಹೇಳಿದ್ರು, ಇನ್ನು ಭಾಳ ಆದ್ರೆ ಇನ್ನು 2 ಸಲ ನಾವು ಹಿಂದೂಗಳು ಮುಖ್ಯಮಂತ್ರಿ ಆಗ್ಬೋದು ಆಸಾಮದಾಗ. ಮುಂದೆ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಐತೆ ಹಿಂದೂಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲ ಸಾಬ್ರೆ ಆಗ್ತಾರೆ. ಆರ್ಟಿಕಲ್ 370 ಬಗ್ಗೆ ನಮ್ಮ ಚಂದ್ರಪ್ಪಣ್ಣ ಮಾತಾಡಿದ್ರು. ಏನು ಆರ್ಟಿಕಲ್ 370? ರಿಸರ್ವೇಷನ್ ಇರಲಿಲ್ಲ. FC ST ಹಿಂದುಳಿದವರು ಮಹಿಳೆ ಯಾವ ರಿಸರ್ವೇಷನೂ ಇರಲಿಲ್ಲ, ನೌಕರಿಯಾಗೂ ಇರಲಿಲ್ಲ, ಪಂಚಾಯತ್ ಹಿಡಿದು MP ತನೂ ಇರಲಿಲ್ಲ. ಅಲ್ಲಿ ನೀವು ಹೋಗಿ ಭೂಮಿ ತಗೊಳಕ್ಕೆ ಬರ್ತಿದ್ದಿಲ್ಲ, ಅವರು ಬಂದು ನಿಮ್ಮ ಭೂಮಿ ತಗೋಬೋದು. ಅಲ್ಲಿ ಹೆಣ್ಣು ನೀವು ಆಗ್ಲಕ್ಕೆ ಬರ್ತಿದ್ದಿಲ್ಲ, ಅಲ್ಲಿ ಹೆಣ್ಣು ಆಗ್ಲಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ಅವರು ಇಲ್ಲಿ ಬಂದು ಹೆಣ್ಣು ಆಗ್ಬೋದು. ಅವ್ರ ದೇಶನಾಗಿ ಆ ರಾಜ್ಯದಾಗ 2 ಸಂವಿಧಾನ, 2 झंडा, 2 देश में, 1 देश में 2 संविधान, 2 निशान, 2 प्रधान नहीं चलेगा ಅಂತೇಳಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘದ BJPಯ ಸಂಸ್ಥಾಪಕರು ಅಲ್ಲಿ ಹೋರಾಟ ಮಾಡ್ಕೊತ ಹೋದರು. ಅವ್ರನ್ನ ಜೈಲಿನಾಗ ಹಾಕಿದ್ರು. ಅವ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಇದೇ ನೀರು ಶೇಖ್ ಅಬ್ದುಲ್ಲಾ ಅವ್ರನ್ನ ಕೊಲೆ ಮಾಡ್ತಾರೆ ಜೈಲಿನಲ್ಲಿ. ಆ ಟೈಮ್ನಾಗ ಅವ್ರಿಗೆ ಇಂಟರ್ವ್ಯೂ ತೊಗೊಳಕ್ಕೆ ಒಬ್ಬ ಪತ್ರಕರ್ತನಾಗಿ ಆ ಜೈಲಿಗೆ ಹೋಗೋದವ್ರು ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಇಂಟರ್ವ್ಯೂ ತೊಗೋಕೆ ಕೇಳ್ತಾರೆ. ಅವ್ರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರು ಹೇಳ್ತಾರೆ ಆ ಪತ್ರಕರ್ತಗೆ, ಅಟಲ್ ನೀವು ಹೋಗಿ ನನ್ನಂತರೂ ಇವ್ರು ಬಿಡೋದಿಲ್ಲ, ನಾ ಸಾಯೋದು ಗ್ಯಾರಂಟಿ. ನೀ ಭಾರತೀಯ ಜನಸಂಘದ ನೇತೃತ್ವ ತಗೊಂಡು ಒಂದಿಲ್ಲ ಒಂದು ದಿವಸ ನೀನು ಈ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ಭಾರತಕ್ಕೆ ನ್ಯಾಯ ಕೊಡಬೇಕನ್ನಂಥ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದರು. ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಸ್ವಾರ್ಥಕ್ಕಾಗಲ್ಲ. ಯಾವನೂ ಅಧ್ಯಕ್ಷನ ಉಳಿಸ್ಲಕ್ಕ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರಲ್ಲ. ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾಯಿದ್ವಿ. ನಾವು ಯಾರು ಏನು ಬೇಕಾದಟ್ಟು ಪತ್ರಿಕಾಗೋಷ್ಠಿ ಮಾಡಿ ನಿಂತು ಹೊಯ್ಕೊಂಡ್ರು ನಾವು ಉತ್ತರ ಕೊಡುವುದಿಲ್ಲ. ಬೇಕಾದಟ್ಟು ಹೊಯ್ಕೊಳಕ್ಕೆ ನಿಮ್ಗೆ ಪರ್ಮಿಷನ್ ಐತಿ, ನೀವು ಹೊಡೆಯಂಗೆ ಹೊಡೀರಿ. ನಾವು ರೈತರ ಪರವಾಗಿ, ಸನಾತನ ಹಿಂದೂ ಧರ್ಮ ಸಲುವಾಗಿ, ನಿಮ್ಮ ಸಲುವಾಗಿ, ನಮ್ಮ ಪ್ರಾಣ ಹೋದ್ರ ಪರವಾಗಿಲ್ಲ, ನಾವು ನಿಮ್ಮ ಜೋಡ ಇರ್ತೀವಿ. ನಮಗೇನು ಸ್ವಾರ್ಥ ಇಲ್ರಿ. ಅಡ್ಜಸ್ಟ್ಮೆಂಟ್ ಆಗಿವ ಅಂತ ಹೇಳ್ತಾರೆ. ಯಾರ ಜೋಡಿ ಅಡ್ಜಸ್ಟ್ಮೆಂಟ್ ಆಗಿವ್ ನಾವು? ನಾನು ಸಕ್ಕರೆ ಕಾರ್ಖಾನೆ ಇವತ್ತು ಬಂದ್ ಮಾಡಿಸ್ಯಾರ. 850 ಕೋಟಿ ರೂಪಾಯಿ ಇಂಥ ಇಡೀ ಕರ್ನಾಟಕದಾಗ ಅತ್ಯಂತ ಹಿಂದುಳಿದ ಭಾಗ ವೀರೇಂದ್ರ ಪಾಟೀಲ್ ಕ್ಷೇತ್ರದಾಗ ಅಲ್ಲಿ ಶಿಶುಗಳ ಮಾರಾಟ ಮಾಡುವಂಥ ಒಂದು ತಾಲೂಕದಾಗ ನಾನು ಒಂದು ಸಕ್ಕರೆ ಕಾರ್ಖಾನೆ ಮಾಡೀನಿ. ಇದೇ ಪ್ರಕಾಶ್ ಖಂಡ್ರೆ, ಇದೇ ಶಿವಾನಂದ ಪಾಟೀಲ, ಇದೇ DK ಶಿವಕುಮಾರು ಖರ್ಗೆ ಕೂಡಿ ಬಂದ್ ಮಾಡಿ ಹೈಕೋರ್ಟ್ ಆರ್ಡರ್ ಕೊಟ್ಟರು. ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ರಾತ್ರಿ ಮತ್ತೆ ಓಡಿ ಹೊಂಟೀನಿ. ನಾಳೆ ನಾಡ್ದ ನಂದು ಕೇಸ್ ಬರ್ಲಕತ್ತೈತೆ. 42 ಕೇಸುಗಳು ಹಾಕ್ಯಾರ ಇಲ್ಲಿ ತನ. ಅಡ್ಜಸ್ಟ್ಮೆಂಟಾ ಇದು? ನಾವೇನು ತಪ್ಪು ಮಾಡೀವ್ರಿ? ನಾವೇನು ಮಂತ್ರಿನೇ ಬೇಡಲ್ಲ, ಯಡಿಯೂರಪ್ಪ ಇದ್ದಾಗ ಬೇಡಲ್ಲ, ಬೊಮ್ಮಾಯಿ ಅವ್ರು ಇದ್ದಾಗ ಬೇಡಲ್ಲ. ನಾ ಬೇಡಿದ್ದು ನೀರಾವರಿಗೆ ರೊಕ್ಕ ಕೊಡ್ರಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ರೊಕ್ಕ ಕೊಡ್ರಿ, ನಮ್ಮ ಸಮುದಾಯಗಳಿಗೆ ಪಂಚಮಸಾಲಿ ಸಮುದಾಯ ಆದಿ ಬಣಿಗರು ಇವತ್ತು ವಾಲ್ಮೀಕಿ ಸಮಾಜಕ್ಕೆ 3% ಇದ್ದಿದ್ದು 7% ಆಗಲತ್ತ. ನಾನು ವಿಧಾನಸಭೆಯಲ್ಲಿ ಮಾತಾಡ್ದವ. ಹಾಲ ಮತಕ್ಕೆ STಯಲ್ಲಿ ಸೇರಿಸ್ರಿ ಅಂತೇಳಿ ನಾ ಮಾತಾಡ್ದವ ಇದೇ ಬೆಳಗಾವಿ ಸುವರ್ಣಸೌಧದಲ್ಲಿ. ನಮ್ಮ ಸಮುದಾಯ ಕೇಳೀನಿ, ದಲಿತರಿಗೆ ಮೀಸಲಾತಿ ಹೆಚ್ಚು ಮಾಡಿರಿ, ಈ ದೇಶದ ಮೂಲ ನಿವಾಸಿಗಳ ಹೋರಾಟ ಮಾಡಿ ನಮ್ಮ ಸಮಾಜನೂ ಬಡತನ ಐತತ್ ನಾ ಕೇಳೀನಿ. ಬಂಧುಗಳೇ, ಮಂತ್ರಿಗಾಗಿ ಯಾರ್ದು ನಾ ಕಾಲು ಹಿಡ್ದಲ್ಲ, ಕೈ ಹಿಡ್ದಲ್ಲ. ಇವತ್ತು ನನ್ನ ಮೇಲೆ ಆಪಾದನೆ ಮಾಡ್ತಾರೆ ನಾ ಕಾಂಗ್ರೆಸ್ಸಿನ ಏಜೆಂಟ್ ಅಂತೇಳಿ. ನಾ ಇನ್ನಾತನ ಸಿದ್ದರಾಮಯ್ಯ ಬಳಿ ಒಂದು ದಿವಸ ಹೋಗಿಲ್ಲ, DK ಶಿವಕುಮಾರ್ ಬಳಿ ಹೋಗಿಲ್ಲ. ನಮ್ಮ ಮೇಲೆ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಈ ಸರ್ಕಾರ ಮಾಡ್ಲಕ್ಕತ್ತೈತಿ, ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರು ಸಹಿತ
ತಲೆ ಬಗ್ಗೆ ಎಂದೂ ಮಾತಾಡಿಲ್ಲ. ನನಗೆ ಬರೀ ವಿಧಾನಸೌಧದಾಗ ಡಿ ಕೆ ಶಿವಕುಮಾರು ಯತ್ನಾಳ್ ಅಂದಿದ್ದಕ್ಕೆ ಅವ್ನಿಗೆ ಹೇಳಿದೆ, ನೀ ಬಂಡಿ ಎಲ್ಲಿರಬೇಕು, ನಿನ್ನ ಕಲ್ಲ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ, ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತೆ, ನಮ್ಮ ಕರಿಕಲ್ಲ ಐತಿ ಅಂದರೆ ಯಾಕೊಲೆ ಮಗನೇನೆ ಅಂತ ಹೇಳಿ ಬಂದೆ. ನಾವು ಉತ್ತರ ಕರ್ನಾಟಕದವ್ರದೇ ಹೇಳ್ತಾರೆ. ನಾವು ರಮೇಶ್ ಜಾರಕಿಹೊಳಿ ಯಾವ ಮಕ್ಕಳಿಗೂ ಅಂಜುವುದಿಲ್ಲ. ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಲೀಡರ್ ಆಗಿವು. ನಮ್ಮ ಅಪ್ಪ ಮುತ್ಯ ಏನೋ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ರತ್ತು MLA ಆದವರಲ್ಲ. ನಾವು ಒಂದು ಸಣ್ಣ ಹಳ್ಳಿದಿಂದ ಬಂದವರು, ಒಂದು ಮಡ್ಡಿ ಜಮೀನು ನಮ್ದು ಯತ್ನಾಳ್. ಅವ್ರ ತಂದೆ ತಾಯಿ ರಮೇಶ್ ಜಾರಕಿಹೊಳಿ ಅವ್ರ ತಂದೆ ತಾಯಿನೂ ಭಾಳ ಕಷ್ಟದಿಂದ ಜೀವನ ಮಾಡಿದವರು. ಇಲ್ಲಿ ಕೂತವ್ರು ಯಾರು ಅವರು ಎಲ್ಲ ನಮ್ಮ GM ಸಿದ್ದೇಶ್ವರ ತಂದೆಯವರಾದರೂ ನನ್ನ ಜೊತೆ MP ಇದ್ದರು, ನಾ ಮಂತ್ರಿ ಇದ್ದಾಗ. ದೇವ್ರಿದ್ದಂಗೆ ಮನುಷ್ಯ. ಈ BJPಗೆ ಕಾರ್ ಇಲ್ಲಾರ್ದಾಗ ಕಾರ್ ಕೊಟ್ಟಂಥವ್ರು, ಫೈನಾನ್ಸ್ ಮಾಡೋದಂಥವ್ರು. ಅಲ್ಲಿ ಬಂಗಾರಪ್ಪನ ಮಗ ಅದಾರ. ಹಿಂದುಳಿದ ಸಮಾಜ ಸಲುವಾಗಿ ಬಂಗಾರಪ್ಪನವ್ರ ಕೊಡುಗೆ ಇಡೀ ರಾಜ್ಯದಲ್ಲಿ ಹೋದ ಜನ ಖುಷಿ ಪಡ್ತಾರೆ. ಅಲ್ಲಿ BV ನಾಯಕರದಾರ. ಅಂಥ ದೇವ್ರಂಥ ಮನುಷ್ಯರಿಗೆ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು 2-3 ಲಕ್ಷ ಲೀಡ್ಲಿ ಬರ್ತಿದ್ರು. ಅವ್ರು ಕುತ್ತಿಗೆ ಕೊಯ್ದ್ರಿ. ಸುಮ್ಮನೆ ಎಲ್ಲ ಅಡ್ಜಸ್ಟ್ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಆಚೆ ಬರುವಂಥ ಒಬ್ಬ ಬೋಯಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು. ನನ್ನ ಜೊತೆಗೇ ಅವ್ರು MLA ಇದ್ದರು, ನಮ್ಮ ಕಮಿಟಿ ಚೇರ್ಮನ್ ಇದ್ದರು. ನಮ್ಮ ಸರ್ಕಾರ ಬರಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ಈ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು, ಮಹೇಶಣ್ಣ ಕುಮಟಳ್ಳಿ ಅವರು, ಇವರೆಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ. ಅಣ್ಣ ನೀ ಎಲ್ಲಿ ಹಾರಾಡ್ತಿದ್ರಿ, ಯಾರು ಹಾರಾಡ್ತಿದ್ರಿ? ಅವರೆಲ್ಲ ರಮೇಶ್ ಜಾರಕಿಹೊಳಿ ಅವ್ರು ಬಂದ್ರೆ ಅಂತ ಸರ್ಕಾರ ಆಯಿತು. ನಾವು ಎಲ್ಲ ಎಷ್ಟು ಅನುಕೂಲ ಆಯ್ತು ಗುರ್ತೈತೆ ನಮ್ಗೆ. ನಾ ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನ್ದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಅವರ ಆಪ್ರೇಷನ್. ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಎಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪ್ರೇಷನ್ ಮಾಡೋರು. ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಗುರ್ತದಾವು. ನಾವು ಎದಕ್ಕೆ ಸುಮ್ಕೂತೀವಿ? ನಮ್ಮ ಹೋರಾಟ ಎದಕ್ಕಿದೆ? ನಾವೆಲ್ಲ ಜನರ ಕಳ್ಕಳಿಗಳು ಮಾಡ್ತಾಯಿದ್ದೀವಿ ಬಂಧುಗಳೇ, ನೀವೆಲ್ಲ ತಿಳ್ಕೊರಿ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ನಾವು ಏನು ಹೋರಾಟದ ನಾಳೆ ದಿಲ್ಲಿಗೆ ಹೋಗ್ತೀವಿ, ಅಲ್ಲಿ ಮನವಿ ಕೊಡ್ತೀವಿ, ಕೊಟ್ಟು ಅಧಿವೇಶನ ನಾಳೆ ಬೆಳಗಾವಿದಾಗ ಚಾಲು ಆಗ್ತದೆ. ಅಲ್ಲಿ ಇದನ್ನು ವಿಚಾರವನ್ನು ನಾವು ಹೋರಾಟ ಮಾಡ್ತೀವಿ. ನಾವು ರಮೇಶ್ ಜಾರಕಿಹೊಳಿ, ಯಾರು ನಮ್ಮ ಹರೀಶ್ ಅವರು, ಚಂದ್ರಣ್ಣವ್ರು ಎಲ್ಲರೂ ಆದರೂ ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡ್ತೀವಿ. ಮುಂದೆ ನಾವು ಯಾರೋ ಒಬ್ಬರು ಮಾಡ್ತಾ ಇರ್ತ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ನಿನ್ನೆ ಒಬ್ಬ ಭಾರತೀಯ ನಗರನಾಗ ಒಬ್ಬ ಮುಸ್ಲಿಂ ಮೌಲ್ವಿ ಹೇಳ್ಯಾನ, ನೀವು ಪಾರ್ಲಿಮೆಂಟ್ ಅಸೆಂಬ್ಲಿಯಾಗ ಕುಂಡಿರ್ಬೋದು, ಇಡೀ ಭಾರತದ ಸಡಕಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾನವ. ಎಷ್ಟು ಸೊಕ್ಕ ಇರ್ಬೇಕು. ಅದಕ್ಕೆ ನಾವು ಮಾಡಿ ತೋರಿಸ್ತೀವಿ. ನೀವು ಏನಾರೇ ಅಂಥ ರ್ಯಾಲಿ ಮಾಡಿದ್ರಿ ಅಂದ್ರೆ, ನೀವು 5 ಲಕ್ಷ ಜನ ಸೇರಿಸಿದ್ರ ನಾವು 25 ಲಕ್ಷ ಜನ ಸೇರಿಸಿ ನಮ್ಮ ತಾಕತ್ತನ್ನು ಕರ್ನಾಟಕದಲ್ಲಿ ಹಿಂದೂಗಳು ತೋರಿಸ್ತೀನೋ ಅಂತ ಒಂದು ರ್ಯಾಲಿಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ. ಯಾರೂ ಮಾಡಲಿಕ್ಕಾಗಲ್ಲ ಅಂತ ಒಂದು ರ್ಯಾಲಿ ಮಾಡ್ತೀವಿ. ನಮ್ಮಲ್ಲೇನು ತಾಕತ್ತಿಲ್ಲ, ಜನರು ನಮಗೆ ಆಶೀರ್ವಾದ ಮಾಡೋದಿಲ್ಲ. ನಾವು ಸುಮ್ಮನೆ MLA MP ಆಗ್ತೀವಿ. 7-8 ಸಲ ನಮ್ಮ ಜನ ಏನು ಹೊರಗಡೆಗೆ 2 ಸಲ MP ಆರಿಸಿ ಬಂದೀವಿ. ನಾವು 3 ಸಲ MLA ಆಗಿನ, 1 ಸಲ MLC ಆಗಿನಿ. ಶಕ್ತಿ ನಮ್ಮ ಜೋಡ. ನಾವು ಯಾರ ವಿರುದ್ಧ ಹೋರಾಟ ಮಾಡಕತ್ತೀವಿ? ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ ಬಂಧುಗಳೇ. ನಾವು ದಾವಣಗೆರೆಯಲ್ಲಿ ಇನ್ನು ನೋಡ್ರಿ, ಇವಾಗ ಇನ್ನೂ 3 ತಿಂಗಳು ವಕಫದ ಕಾನೂನು ಈ ದೇಶನಾಗ ಈಗ, ಯಾಕಂದ್ರೆ ಮುಂದಿನ ಬಜೆಟ್ನಾಗ ಅದನ್ನು ಮಾಡ್ಬೇಕಂತ ನಿರ್ಣಯ ಏನೋ ಮಾಡ್ಯಾರ ಅಂತ ಹೇಳಿ ಕೇಳೋದನ್ನು. ಅಲ್ಲಿವರೆಗೆ ಈ ರಾಜ್ಯದಲ್ಲಿ ಜನಜಾಗೃತಿ ಮಾಡ್ತೀವಿ. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ, ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ, ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು. ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ. ನಾನು ಬಿಜಾಪುರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ 1 ಕೋಟಿ ರೂಪಾಯಿ ಹಣವನ್ನು ಈಗ ಹೋರಾಟಕ್ಕೆ ಕೊಡ್ತೀನಿ. ನಾವೆಲ್ಲ ತೋರಿಸ್ತೀವಿ. ನಮ್ಮದು
ನೋಡಕತ್ತ ನೀವೆಲ್ಲ ಬರ್ತಿರಿಲ್ಲ ಅದಕ್ಕೆ ನಿಮ್ಮ ದೊಡ್ಡ 10 ಮಂದಿ ಕರ್ಕೊಂಡು ಬರ್ತಿರಿಲ್ಲ ನೀವೆಲ್ಲ ಬುದ್ಧಿನೂ ಕರ್ಕೊಂಡು ಬರ್ರಿ ಅಲ್ಲಿ ಏನು ಮಾಡೇ ಇಲ್ಲ ತಿಳ್ಕೊರಿ ನಾವು ಮಾಡ್ತೀವಿ ನಾವೇನು ಕಡಿಮೆ ಇಲ್ಲ ಅನ್ನೋದು ಕೈ ಐತೆ ನಮ್ಮದು ಎಲ್ಲರದು ನಾವು ಯಾರಿಗೂ ಮನೆಗೆ ಬಂದವ್ರಿಗೆ ಹಾಗೆ ಕಳಿಸೋ ಪದ್ಧತಿಯವರಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಇವತ್ತು ರಮೇಶ್ ಜಾರಕಿಹೊಳಿ 1,00,000 ಜನರನ್ನು ನಾನು ಬೆಳಗಾವಿ ಜಿಲ್ಲೆಯಿಂದ ತೊಗೊಂಡು ಬರ್ತೀನಿ ಅದಾರ ಎಲ್ಲರೂ ತಯಾರಿದ್ದೀರಿ ಬಂದೇ ಬರ್ತೀರಿ ನಾವೆಲ್ಲ ಕೂಡಿ ಹೋರಾಟ ಮಾಡೋಣ ಬಂಧುಗಳೇ ನಾವೆಲ್ಲ ನಮ್ಮ ರೈತರ ಸಲ ಹೋರಾಟ ಮಾಡೋಣ ನಮ್ಮ ಮಠ ಮಂದಿರ ಸಲ ಉಳಿಸೋದ್ರ ಸಲ ಹೋರಾಟ ಮಾಡಿ ಇದು ಸ್ವಾರ್ಥ ಇಲ್ಲ ನಾವು ಏನೂ ಆಗಲಿಕ್ಕಂದ್ರೆ ಪರವಾಗಿಲ್ಲ ರೈತರ ಜಮೀನು ಉಳಿದು ಈ ವಕಫ್ ಕಾನೂನು ರದ್ದಾದ್ರೆ ನಾನೇ ದೇಶದ ಪ್ರಧಾನಮಂತ್ರಿ ಆದಷ್ಟು ಖುಷಿ ಪಡ್ತೀನಿ ಅಂತೇಳಿ ನನಗೆ ಭಾಳ ಅಭಿಮಾನದಿಂದ ಇವತ್ತು ಹೇಳ್ತೇನೆ ರಾಜಕಾರಣ ಬರ್ತದೆ ಹೋಗ್ತದೆ ನಾವೆಲ್ಲ ಒಂದು ಸಮಾನ ಮನಸ್ಕರು ಕೂಡಿ ಜನರ ಸಲುವಾಗಿ ಏನಾರು ಮಾಡಬೇಕು ಬರೀ ಲೂಟಿ ಮಾಡಿ ಅಲ್ಲಿ ಮಾಡಿದೆ ಮಸ್ಕತ್ನಾಗ ಮಾಡಿದೆ ದುಬೈದಾಗ ಮಾಡಿದೆ ಇಲ್ಲಲ್ಲೇ ಭಾಷಣ ಹೊಡೆಯೋದು ಇವು ಆಸ್ತಿ ಇದ್ದರೂ ವಿದೇಶನಾಗ ಮಾಡೋದು ಮಾರಿಷಸ್ನಾಗ ಮಾಡಿದೆ ಎದಕ್ಕೆ ಬರ್ತದೆ ನಾಳೆ ಸತ್ರಂದ್ರೆ ಯಾವ ಮಕ್ಳ ಕೈಯಾಗ ಚಾವಿ ಇರ್ತೈತೋ ಯಾವ ಮಕ್ಳ ಕೈಯಾಗ ಬಾಂಡ್ ಇರ್ತೈತೋ ಗುರುತಿಲ್ಲ ಹೊಯ್ಕೋತ ಹೋಗಿಬಿಡ್ತೈತೆ ಅದೆಲ್ಲ ಮತ್ತು ಇವು ಮಕ್ಳುಗಳು ಇಲ್ಲಿ ಅಡ್ಡಾಡ್ತಿರ್ತಾವೆ ಹಿಂಗಮ್ಮೆ ಯಾಕೋ ಎಲ್ಲ ಹೋಯ್ತಿರೋರು ಎಲ್ಲ ಹೊಡ್ಕೊಂಡು ಹೋದ್ರು ನಮ್ಮ ಕಡೆ ಹೇಳ್ತಾರಲ್ಲ ಯಾರು ಅಂಥದ್ದು ಬಂದಿದ್ದು ಅದು ಹಾಗೆ ಹೋಗೋದು ಅಂತ ಹೇಳ್ತಾರಲ್ಲ ಏನೋ ಅಂತಾರಲ್ಲ ನಮ್ಮ ಕಡೆ ಇಂಥದ್ದು ಉಳಿದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವು ವಿನಂತಿ ಮಾಡ್ಕೋತೀನಿ ನಾವು ನಿಸ್ವಾರ್ಥವಾಗಿ ದೇವ್ರ ಸಾಕ್ಷಿಯಾಗಿ ನಾವೆಲ್ಲರೂ ಬೆನ್ನು ಹತ್ತಿದ್ದು ನಮ್ಮ ಸಂಖ್ಯೆ ದಿನಕ್ಕೆ ದಿನ ಹೆಚ್ಚಾಗಲಕ್ಕತ್ತದ ನಿನ್ನೆ ಸಿದ್ದು ಸೌದಿ ಬಂದು ಜಾಯ್ನ್ ಆದ್ರು ಇವತ್ತು ಚಂದ್ರಪ್ಪಣ್ಣ ಬಂದು ಜಾಯ್ನ್ ಆದ್ರು ನಮ್ಮ ಶಕ್ತಿ ದಾವಣಗೆರೆ ಮಾಡೋದ್ರಾಗ ಪೂರ್ತಿ ಶಕ್ತಿ ನಮ್ದಿರ್ತದೆ ನಾವೇ ನಂಬರ್ 1 ಆಗ್ತೀವಿ ಎಲ್ಲರೂ ಕೂಡಿ ಆಗ್ತಿಲ್ಲ ನೀವು ಬಂದ್ರೆ ಆಗ್ತೀವಿ ನೀವು ಶಕ್ತಿ ತೋರಿಸ್ಬಿಟ್ರೆ ಬರೀ ಸಿದ್ದರಾಮೋತ್ಸವ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ತರ ನಡಗದ ಸಿದ್ದರಾಮೋತ್ಸವ ಆಗಿದ್ದರಿಂದ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದ್ರು ಅವರು ಮುಂದೆ ನಾವು ಆ ಹೋರಾಟ ಮಾಡಿದಾಗ ನಮ್ಮೆಲ್ಲರ ಮನಸ್ಸೈದ ಆ ಹೋರಾಟಕ್ಕೆ ನಮ್ಮ ಪ್ರಧಾನಮಂತ್ರಿಗಳನ್ನ ಕರೆಸ್ಬೇಕಾಗ್ತದೆ ಯಾಕಂದ್ರೆ 25 ಲಕ್ಷ ಜನ ಕೂಡಿಸಿ ನಾವು ಹೋರಾಟ ಮಾಡ್ತೀವಿ ಪ್ರಧಾನಮಂತ್ರಿಗಳು ಬಂದು ನೋಡಿಬಿಟ್ರೆ ಸಾಕು ಅವ್ರ ಬಾಯಿಲೆ ನಿಮ್ಮ ಹೋರಾಟ ನೋಡಿ ನಾನು ಬರೇ ತಿದ್ದುಪಡಿದಿರಲ್ಲ ವಕಾಫಕ್ಕೆ ಪೂರ್ತಿ ವಕಾಫ್ ಕಾನೂನೇ ದೇಶದಿಂದ ರದ್ದು ಮಾಡ್ತೀನೋ ಅಂತ ಘೋಷಣೆ ಮಾಡುವಂಥ ಕೆಲಸ ಮಾಡ್ತೀವಿ ಬಂಧುಗಳೇ ಅದಕ್ಕೆ ಬಂಧುಗಳೇ ಭಾಳ ಖುಷಿಯಾಗೈತಿ ಇವತ್ತು ನನಗೆ ಇವತ್ತು ಸಂಗೊಳ್ಳಿ ರಾಯಣ್ಣಗೆ ಹಾರ ಹಾಕಿದ್ದೀವಿ ಹಾಲ ಮತ ಏನೇ ಒಳ್ಳೆಯ ಕೆಲಸ ಎಲ್ಲಿಂದ ಚಾಲೂ ಮಾಡ್ತೀವಿ ನಾವು ಮನ್ಯಾಗ ನಿಶ್ಚಯ ಕಾರ್ಯ ಮಾಡಬೇಕಾದ್ರೆ ಕಂಬಳಿ ಇಲ್ಲಾರ್ದೆ ನಮ್ಮ ಕೆಲಸ ಆಗೋದಿಲ್ಲ ಇವತ್ತು ಸಂಗೊಳ್ಳಿ ರಾಯಣ್ಣಗೆ ಹಾರ ಹಾಕಿದ್ದೀವಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬರಿಗೆ ಹಾರ ಹಾಕಿದ್ದೀವಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಹಾರ ಹಾಕಿದ್ದೀವಿ ಈಗ ಈ ರೀತಿ ಇರುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ವಿಚಾರ ಮಾಡೋಣ ನಾವು ನಿಮ್ಮ ಆಶೀರ್ವಾದದಿಂದ ಇಷ್ಟು ಸಲ ಆಚೆ ಬಂದೀವಿ ಇನ್ನು ಮ್ಯಾಗ ನಿಮ್ಮ ಋಣ ತೀರಿಸೋ ಕೆಲಸ ಮಾಡ್ಕೊತ ಹೋಗ್ತೀವಿ ನಾವೇನು ಅದು ಇದು ಮಾಡಿ ಹಗರಣ ಮಾಡಿ ವಾಲ್ಮೀಕಿ ರೊಕ್ಕ ತಿಂದು ದಲಿತರು ರೊಕ್ಕ ತಿಂದು ಎಲ್ಲರದು ತಿಂದು ಮತ್ತು ಭಾಷಣ ಹೊಡಿದರೆ ನಾ ರೈತ ನಾಯಕ ನಾ ಹಂಗೆ ಮಗ ಹಿಂಗೆ ಮಗ ಮಣ್ಣಿನ ಮಗ ಅದರ ಮಗ ಯಾವ ಮಗನೂ ಬೇಡ ನಿಮ್ಮ ದಾಸಾನು ದಾಸ ಆಗಿ ನಾವು ಹೋರಾಟ ಮಾಡ್ತೀವಿ ನೀವು ನಮ್ಗೆ ಶಕ್ತಿ ಕೊಡ್ರಿ ನಾವೆಲ್ಲ ನೀವು ಶಕ್ತಿ ಕೊಡ್ರಿ ಅಟ್ಟೆ ನಾವು ಎಲ್ಲಿ ಹೇಳ್ತೀವಿ ಅಲ್ಲಿ ಬರ್ರಿ ಇವ್ರೇನು ಹರಡ್ಲಕತ್ತಾರಲ್ಲ ನಾವು ಐಸಾ ಕರೆಂಗೆ ವೈಸಾ ಕರೆಂಗೆ ಅವ ಹೇಳ್ತಾನೆ ಹೈದರಾಬಾದ್ನವ ವಯಸ್ಸಿ 15 मिनट पुलिस को हटाओ 15 मिनट मिलिट्री को हटाओ 100 करोड़ हिंदुओं को मार देंगे ಅಂತ ಹೇಳ್ತಾನೆ ಮಗನೇ ನಿಮ್ಮ ಅಕ್ಬರ ಮಹಾರಾಣಾ ಪ್ರತಾಪ್ ಹೆಸರು ಹೇಳಿದ್ರೆ ಅವ್ನು ಪೈಜಾಮದಾಗ ಉಚ್ಚಿ ಹೋಯ್ತಿದ್ದ ಇವನು ನಮಗೆ ಹೇಳ್ತಾನೆ ಶಿವಾಜಿ ಮಹಾರಾಜರು ನೀವು ಇನ್ನ ಅದ್ರಾಗ ಏನಾರು ನಮ್ಮ 100 ಕೋಟಿ ಹೊಡೆಯುವಂಥದ್ದು ಐತಿ ಪೊಲೀಸರನ್ನ ತೆಗಿಬೇಕತ್ತ ಮಿಲಿಟ್ರಿಯವ್ರನ್ನ ತೆಗಿಬೇಕತ್ತ ಇವ್ರು ನಮ್ಮನ್ನೆಲ್ಲ ಹೊಡೆದು ಬಿಡ್ತಾರೆ ನೋಡಿ ಅವ್ರು ರೇಟ್ ಧೈರ್ಯದಲ್ಲಿ ಮಾತಾಡ್ತಾರೆ ಅವ್ರ ಮೇಲೆ ಕೇಸ್ ಆಗೋದಿಲ್ಲ ಪಾಪ ನಿನ್ನೆ ಒಕ್ಕಲಿಗರ ಸ್ವಾಮಿಗಳು ಏನೂ ಅಂದಿಲ್ಲ ಅವರು ಏನು ಹೇಳ್ಯಾರ ಅವರು ಪಾಕಿಸ್ತಾನದಾಗ ಹಿಂದೂಗಳಿಗೆ ವೋಟಿಂಗ್ ಪವರ್ ಇಲ್ಲ ಇವ್ರಿಗೆ ಯಾಕೆ ಕೊಡ್ಬೇಕು ಇಷ್ಟೆಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾರಂದ್ರೆ ಏನು ತಪ್ಪೈತೇನ್ರಿ ಸ್ವಾಮಿಗಳು
ನಮ್ಮ ಸಮಾಜದ ಬಗ್ಗೆ ಮಾತಾಡಿದ ತಪ್ಪೇನ್ರಿ? ಆ ಪಾಪ ಅವ್ರ ಮ್ಯಾಗ ಕೇಸ್ ಹಾಕ್ಯಾನ. ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಇವತ್ತು ಎಲ್ಲರಿಗೂ ಒಂದೇ ಕಾನೂನು, ಯಾರು ತಪ್ಪು ಮಾಡ್ತಾರೋ ಅವ್ರು ಜೈಲಿಗೆ ಹೋಗ್ತಾರೆ. ಹೌದಪ್ಪ, ನೀ ಅದಕ್ಕೆ ಜೈಲಿಗೆ ಹೋಗಿದ್ಯೋ ಪುಣ್ಯಾತ್ಮ? ಮೇಕೆದಾಟ ಸಲ ಹೋಗಿದ್ದೇನು? ಏನು ಕರ್ನಾಟಕದ ನೀರಾವರಿ ಸಲ ಹೋಗಿದ್ದೆ? ನೀನು ಒಬ್ಬ ಸ್ವಾಮಿಗಳ ಬಗ್ಗೆ ಮಾತಾಡೋಂಥದ್ದು ನೈತಿಕತೆನೇ ಇಲ್ಲ. ಇಂಥದ್ದು ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಲಕ್ಕತ್ತಾನ, ಲೆಕ್ಕ ಹಾಕ್ರಿ. ಅವ ಮೊನ್ನೆ ಮೌಲ್ವಿ ಮಾತಾಡಿದ್ದಲ್ಲ, ವಿಧಾನಸೌಧದ ಒಳಗಿದ್ದವ್ರನ್ನ ಹೊರಗೆ ಬಿಡೋದಿಲ್ಲ, ಸಡಕ್ಕೆಲ್ಲ ನಮ್ಮದೇ ಆಗ್ತದೆ, ಪಾರ್ಲಿಮೆಂಟ್ ನಮ್ಮದೇ ಆಗ್ತದೆ, ಅವನ ಮೇಲೆ ಕೇಸ್ ಹಾಕ್ಯಾರೇನ್ರಿ? ಆ ಮೌಲ್ವಿ ಮೇಲೆ ಕೇಸ್ ಹಾಕ್ಯಾರೇನ್ರಿ? ಇಲ್ಲ. ಇವತ್ತು ನಮ್ಮ ಒಕ್ಕಲಿಗರ ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಯಾರ. ಮೊನ್ನೆಯಲ್ಲಿ ಅಫ್ಜಲ್ಪುರ್ನಾಗ ಒಬ್ಬರು ಸ್ವಾಮಿಗಳು ಬಂದಿದ್ರು ಗುಲ್ಬರ್ಗ ಕಾರ್ಯಕ್ರಮದಾಗ, ಅವರು ಪಾಪ ಹಿಂದೂಗಳ ಪರವಾಗಿ ಮಾತಾಡಿದ ಅವ್ರ ಮ್ಯಾಗ ಕೇಸ್ ಹಾಕ್ಲಕತ್ತಾರ. ಒಬ್ಬ ಮೌಲ್ವಿ ಏನು ಬೇಕಾದ ಮಾತಾಡ್ತಾನೆ, ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀನಿ ಅಂತಾನೆ. ಇಡೀ ಭಾರತವನ್ನು 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂದ್ರೂ ಕೇಸ್ ಹಾಕುವುದಿಲ್ಲ. ನೀವು ನಮ್ಮ ಕೈಗೆ ಅಧಿಕಾರ ಕೊಡ್ರಿ, ಈ ಮಕ್ಕಳನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೀವಿ. ಇವ್ರೇನು ಹಾರಾಡ್ಲಕತ್ತಾರಲ್ಲ, ಇವ್ನ ಬರೋಬ್ಬರಿ ಕ್ವಾಂಕ್ ಅಂದ್ರೆ ಮ್ಯಾಗೆ ಜನ್ನತ್ಗೆ ಸೀದಾ ಎಲ್ಲೂ ನಡಬರ್ಕೆ ಎಲ್ಲೂ ಇಲ್ಲೇ ಇಲ್ಲ, ಸೀದಾ. ಯಾಕಂದ್ರೆ ಅಲ್ಲಿ 72 ಮಂದಿ ಕನ್ಯೆಯರದ ಅರ್ಥ, ಸೇವಾ ಮಾಡ್ತಾರತ್ತ, ಕಾಲು ಒತ್ತಾರ್ಥ, ತಲೆ ಒತ್ತಾರ್ಥ, ಮತ್ತೇನೇನು ಒತ್ತಾರೋ ಗೊತ್ತಿಲ್ಲ. ಅವಧಿ ಸುಂದರ ಕನ್ಯೆಯರು ಹೊತ್ತ ನೋಡ್ರಿ. ಒಬ್ಬ ಹಿಂದೂನ ಹೊಡೆದ್ರ, ಒಬ್ಬ ಕ್ರಿಶ್ಚಿಯನ್ ಹೊಡೆದ್ರ ಅವ್ರಿಗೆ ಜನ್ನತ್ ಸಿಗ್ತೈತೆ. ಜನ್ನತ್ನಾಗ ದಾರುದೇ ನದಿ ಹರಿತಾವತ್ತು, ಹಿಂಗೆ ತೊಗೊಂಡ ಹಿಂಗೆ ಕುಡಿದು ಬಿಡೋದತ್ತ. ಎಲ್ಲರೂ ಕೇಳಿರೇನು ಇಂಥದ್ದು ಸ್ವರ್ಗ? ಇಷ್ಟು ಅವ್ರು ಮಾತಾಡೋಗು ನೀವೇನ ಬಾಯಿ ಮನೆ ಹೇಳ್ಯಾರಲ್ಲ ಕನ್ನೇರು ಮಾಡಿ ಸ್ವಾಮಿಗಳು ಇಲ್ಲಿ ಬೆಳಗಾವಿಗೆ ಬಂದಾಗ ಏನು ಹೇಳ್ಯಾರ? ಹಿಂದೂ ಮುಸ್ಲಿಂ ಬಾಯಿ ಅನ್ನೋರು ಮೊದಲು ಮೆಟ್ಲೆ ಹೊಡಿಬೇಕಂತ ಹೇಳ್ಯಾರ ಇಲ್ಲ? ಅಲ್ರಿ ಪಾಪ ನಮಾಜ್ ಮಾಡ್ಲಿಕ್ಕೆ ಯಾರೋ 11 ಗುಂಟೆ ಏನಾಗ ಹೇಳಿದ್ರಲ್ಲ ಯಾರೋ ಇದ್ಯಾರ್ದ್ರ 11 ಗುಂಟೆ ಯಾರೋ ಕೊಟ್ಟಿದ್ದು 7 ಎಕರೆ ಧಾರವಾಡ ಹುಬ್ಳ್ಯಾಗ ಹಿಂಗೆ ಭಾಳ ಆಗ್ಯಾವು. ನೀವು ಇನ್ಮ್ಯಾಗ್ರಿ ಶಾಣೆ ಆಗ್ರಿ. ಅವ್ರು ಏನು ಹೇಳಿದ್ರು 1 ಗುಂಟೆ ಅಲ್ಲ ಮಕ್ಕಳೇ ಬ್ಯಾಡ್ ಡೇಟ್ ನಿಮ್ಗೆ ಗುರ್ತೈತದು. ಭಾಳ ಕಡೆ ಇದಾಗ್ಯಾವು. ನಮಾಜ್ ಮಾಡ್ಲಿಕ್ಕೆ ಕೊಟ್ಟವು ನಮ್ಮ ಮಂದಿ, ಅದು ಪೂರ್ತಿ ಒಕ್ಕಪ್ಪೆ ಆಗೈತಿ. ಹಿಂಗೆ ಪರಿಸ್ಥಿತಿ ಇದ್ದಾಗೂ ನೀವು ಒಂದಾಗಲಿಲ್ಲ ಅಂದ್ರೆ, ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆನೂ ಅವ್ರ ಸಮಾಜದ ಪ್ರೀತಿ ಇದ್ದರು. ಮುಸಲ್ಮಾನರು ಆಸ್ತಿ ಹೋಗ್ಯಾವು, ಅವು ಅರ್ಧಕ್ಕರ್ಧ. ಮನೆ ಅನಂತಪುರ ಅಥಣಿ ತಾಲೂಕದಾಗ ಹೆಚ್ಚು ಮುಸಲ್ಮಾನರು ಆಸ್ತಿಗಳು ಹೋಗ್ಯಾವಲ್ಲಿ. ಅದಕ್ಕೆ ಬಂಧುಗಳೇ ಗಟ್ಟಿಯಾಗ್ರಿ. ನಾವೆಲ್ಲರೂ ಕೂಡಿ ನಿಮಗೆ ನ್ಯಾಯ ಕೊಡಿಸ್ತೀವಿ. ನಾಳೆ ದಿಲ್ಲಿಗೆ ಹೊಂಟೀವಿ, ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ. ಅಲ್ಲಿದ್ದು ಬಂದ ಮ್ಯಾಗ ಮತ್ತೆ ನಮ್ಮ ಹೋರಾಟ ಮುಂದುವರಿತದೆ. ವಕಫದ್ದು ನಾವೆಲ್ಲ ಕೂಡಿ ನಮ್ಮ ಮೇಲಿನ ಪಕ್ಷದ ನಾಯಕರಿಗೆ ಕನ್ವಿನ್ಸ್ ಮಾಡ್ತೀವಿ, ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಅಂತೇಳಿ. ಪೂರ್ತಿ ಪರ್ಮಿಷನ್ ನಾವು ತೊಗೋತೀವಿ. ಯಾರಿಗೆ ರೈತರ ಬಗ್ಗೆ ನಮ್ಮ ಜನರ ಬಗ್ಗೆ ಕಳ್ಕಳಿದು ಬಂದು ಸೇರಲಿ ನಮ್ಮ ಇದ್ರಾಗ ಗುಂಪಿನಾಗ. ನೀವು ಬೇರೆ ಮಾಡ್ತಿದ್ರೆ ನಾವು ಅರಿವಿನ ನಿಂಬಳೆ ಮಾಡಿರಿ. ಅದು ಕೆತ್ತೆ ಬೀಜ ಮಾಡ್ಕೋತ ಬಾಯಿಗೆ ಬಂದಂಗೆ ಬೈಕೋತ ಹೇಳಿದ್ರೆ ಯಾರು ಕೇಳೋದಿಲ್ಲ. ಈ ಮಂದಿ ಎಲ್ಲ ಹುಷಾರಾಗ್ಯಾರ. ನೀವೇನಾರೇ ನಮ್ಮ ವಿರುದ್ಧ ಏನಾರು ಒಂದು ಇದು ಮಾಡಿದ್ರಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಉತ್ತರ ಕನ್ನಡದವ್ರು ಅಂತೂ ಮಗನೇ, ನೀವು ಒಳ್ಳೆ ಮಗನೇ, ಕಳ್ಳ ನನ್ನ ಮಗನೇ, ಬದಮಾಸ ನನ್ನ ಮಗನೇ ಅಂತ ಬೈಲಾಕತ್ತಾರೆ. ಅದು ರೀ ಕಮೆಂಟನ್ನು ನೋಡಿ ಸ್ವಲ್ಪ ಕಡಿಮೆ ಮಾಡಿರಿ. ಅದಕ್ಕೆ ಇಷ್ಟು ಹೇಳಿ ನಾವೆಲ್ಲರೂ ದಾವಣಗೆರೆ ನಾವು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಬರ್ತಿರಲ್ಲ, ಎಲ್ಲರೂ ತಯಾರಿದ್ದೀರಾ? ದಯವಿಟ್ಟು ನಿಮ್ಮ ಗಾಡಿ ತೊಗೊಂಡು ಎಷ್ಟು ಗಾಡಿ ಆಗ್ತಾವೆ ನಾವೆಲ್ಲ ಮಾಡ್ತೀವಿ. ದೊಡ್ಡ ಕಾರ್ಯಕ್ರಮ ಮಾಡೋಣ, ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧನ್ಯವಾದಗಳು.